ಹರ್ ಘರ್ ತಿರಂಗಾ ಯಾತ್ರೆ ಅಂಗವಾಗಿ ವಿಜಯಪುರದ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಕರ್ತರಿಗೆ ರಾಷ್ಟ್ರಧ್ವಜ ವಿತರಿಸಲಾಯಿತು. ಈ ವೇಳೆ ರಾಜ್ಯ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ವಿವೇಕಾನಂದ ಡಬ್ಬಿ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ಗುನ್ನಾಳ್ಕರ್, ಬಿಜೆಪಿ ಮಾಧ್ಯಮ ವಕ್ತಾರರಾದ ವಿಜಯ ಜೋಶಿ ಮತ್ತಿತರರು ಉಪಸ್ಥಿತರಿದ್ದರು. वंदे मातरम वंदे ದೂರದರ್ಶನದೊಂದಿಗೆ ಸಂದೀಪ ಪಾಟೀಲ, ಸ್ವಾತಂತ್ರ್ಯೋತ್ಸವದ 80ನೇ ವರ್ಷದ ಅಂಗವಾಗಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವಂತೆ ಪ್ರೇರೇಪಿಸಲಾಗುತ್ತಿದೆ. ಮಠಗಳು, ದೇವಾಲಯಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ರಾಷ್ಟ್ರಧ್ವಜವನ್ನು ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರತಿಯೊಂದು ನಮ್ಮ ದೇಗುಲಗಳನ್ರಿ ಅಂತಲ್ಲೆಲ್ಲನೂ ನಾವು ಧ್ವಜ ಕೊಟ್ಟ ನಾಳೆ 15ನೇ ಆಗಸ್ಟ್ಗೆ ಅದನ್ನು ಹಾರಿಸಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ವಿ. ಕೃಷ್ಣ ಗುನ್ನಾಳ್ಕರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ವಿಜಯಪುರ ಸೇರಿದಂತೆ ಜಿಲ್ಲೆಯಾದ್ಯಂತ ದೇಶಭಕ್ತರು ತಮ್ಮ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲ ದೇಶಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ಭಾರತ ಧ್ವಜವನ್ನು ಹಾರಿಸಿ ಅದನ್ನು ಭಾರತ ದೇಶದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮಾಚರಣೆಯಾಗಿ ಆಚರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ಳುತ್ತಾ, ಭಾರತ ದೇಶದ ಎಲ್ಲ ಪ್ರಜೆಗಳು ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾರೆ. ವಿಜಯ್ ಜೋಶಿ, ಪತ್ರಕರ್ತರು ಸೇರಿದಂತೆ ಜಿಲ್ಲೆಯ ನಾಗರಿಕರಿಗೆ ರಾಷ್ಟ್ರಧ್ವಜ ವಿತರಿಸುವ ಮೂಲಕ ತಮ್ಮ ಮನೆಗಳ ಮೇಲೆ ಧ್ವಜ ಹಾರಿಸಲು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಧ್ವಜವನ್ನು ಕೊಟ್ಟಿದ್ದೀವಿ, ಅದೇ ರೀತಿ ಪತ್ರಕರ್ತರ ಕಚೇರಿಗಳಿಗೂ ಹೋಗಿ ನಾವು ಒಂದು ಧ್ವಜವನ್ನು ಕೊಟ್ಟು ಅವರಿಗೆ ಒಂದು ಕಾರ್ಯಕ್ರಮ ತಾವು ಭಾಗವಹಿಸಿ ಅಂತೇಳಿ ಈ ಮೂಲಕ ಅವರಲ್ಲಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಒಳ್ಳೆಯ ರೀತಿಯಿಂದ ನಮಗೆ ಎಲ್ಲರೂ ಮನೆ ಮೇಲೆ ಧ್ವಜ ಹಾರಿಸಿ ನಾವು ತಮ್ಮ ಕೆಲಸ ಕಾರ್ಯಗಳಿಗೆ ತಾವು ತರಟಿ ಅಂತ ಒಂದು ವಿಶ್ವಾಸನೂ ನಮಗೆ ಹೇಳಿದ್ದಾರೆ.